ಕೆಲವೊಂದು ಸಲ ಕೀಬೋರ್ಡ್ ವರ್ಕ್ ಆಗೋಲ್ಲ. ಅದು ಲ್ಯಾಪ್ಟಾಪ್ ಕೀಬೋರ್ಡ್ ಆಗಿರ್ಬೋದು ಅಥವಾ ಸಿಸ್ಟಮ್ ಕೀಬೋರ್ಡ್ ಆಗಿರ್ಬೋದು. ಸೊ ನೀವು ಅವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಕೀಬೋರ್ಡ್ ವರ್ಕ್ ಆಗ್ತಾ ಇಲ್ವಾ? ಸೊ ಏನಾಗಿರುತ್ತೆ ಅಂದರೆ ಲ್ಯಾಪ್ಟಾಪ್ ಕೀಬೋರ್ಡ್ ವರ್ಕ್ ಆಗ್ತಾ ಇಲ್ವಾ? ಏನಾಗಿರುತ್ತೆ ಇಲ್ಲಿದೆ ನೋಡಿ, ಏನಾಗಿರುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲಾಗಿ ಏನಾಗಿರುತ್ತೆ, ನೀವು ಇಲ್ಲಿ ಏನಾದರೂ ಟೈಪ್ ಮಾಡಿದ್ರೆ ಬರಲ್ಲ ಅದು. ಸೊ ಬಟ್ ನಂಬರ್ಸ್ ಎಲ್ಲ ಬರುತ್ತೆ. ಸೊ ಈ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ನೀವು ಸರ್ಚ್ ಬಾಕ್ಸಲ್ಲಿ ನೀವೇನು ಮಾಡಬೇಕು, ಹೋಗಿ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಟೈಪ್ ಮಾಡಬೇಕು. ಸೊ ಆವಾಗ ನಿಮಗೆ ಈ ಪರ್ಟಿಕ್ಯುಲರ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಹೋದರೆ ನೀವು ಇಲ್ಲಿ ನೋಡಿ, ನಿಮಗೆ ಸ್ಕಾಲರ್ ಲಾಕ್ ಆನ್ ಆಗಿದೆ. ಓಕೆನಾ? ಈ ಸ್ಕಾಲರ್ ಲಾಕ್ ಆನ್ ಆಗಿರೋದೇ ನಿಮಗೆ ಪ್ರಾಬ್ಲಮ್ ಆಗಿರೋದು. ನೀವೇನು ಮಾಡಬೇಕು, ಈ ಸ್ಕಾಲರ್ ಲಾಕಲ್ಲಿ ಇದನ್ನು ಆಫ್ ಮಾಡಬೇಕು. ಅಂದರೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ಈ ಆಪ್ಷನ್ ಆಫ್ ಆಗಿದೆ. ಸೊ ಇವಾಗ ನೀವು ಟ್ರೈ ಮಾಡಿ, ನಿಮ್ಮ ಕೀಬೋರ್ಡು ವರ್ಕ್ ಆಗುತ್ತೆ. ನೋಡ್ಬೋದು, ಇವಾಗ ನೀವು ನೋಡಿ, ಇವಾಗ ವರ್ಕ್ ಆಗ್ತಾಯಿದೆ. ಸೊ ಈ ರೀತಿ ನಿಮ್ಮ ಲ್ಯಾಪ್ಟಾಪ್ ಕೀಬೋರ್ಡ್ ಏನಾದರೂ ಹಾಳಾಗಿದ್ದರೆ ಅಥವಾ ವರ್ಕ್ ಆಗ್ತಾ ಇಲ್ಲ ಅಂದರೆ ನೀವು ಈ ರೀತಿ ಒಂದು ಸಲ ಟ್ರೈ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.